ನ್ಯಾಚುರಲ್ ಬ್ಯೂಟಿ. ನನ್ ಕೂದಲು ಚೆನ್ನಾಗಿದ್ಯಾ? ಓ ಸೂಪರ್. ನಾನ್ ಚೆನ್ನಾಗಿದ್ದೀನಾ? ಓ ನೀನ್ ಬ್ಯೂಟಿಫುಲ್. Let us explore Decathlon shop, which is located in Hennur. Cricket section. Section ಅಂತ ಬರುತ್ತೆ. Cricket section. ವಿರಾಟ್ ಕೊಹ್ಲಿ ಅಯ್ಯೋ ನೀವ್ ಬಂದು ಇದೆಲ್ಲ ಪ್ರೊಫೆಷನಲ್. ನಾನು ಪ್ರೊಫೆಷನಲ್ ಇದ್ದೆ, ಆಮೇಲೆ ಅನ್ಪ್ರೊಫೆಷನಲ್ ಆದೆ. ನಮ್ಮ ಮಾಮ ಗಾಯ್ಸ್ ಯಾರು ಲೈನ್ ಹಾಕ್ಬೇಡಿ ಪ್ಲೀಸ್, ನಮ್ಮ ಅತ್ತೆ ಬೈತಾರೆ. ಬರ್ರಿ, ರೇಷ್ಮೆ ಕನ್ಗಾರಿ ಯಾರ್ದೋ ಒಂದು ಎತ್ಕ ಬರ್ಬೇಕ್, ಹೋಗ್ತಾ ಇರ್ಬೇಕು. Hi guys. After long time. Welcome back to my YouTube channel. ಎಲ್ಲಿ ಬಾಸು? ಮೇಲಿದಾರಪ್ಪ. ಯಾಕೆ? ಬಿಸಿ ಕಸ್ಟಮರ್ಸ್ ಇದ್ದಾರೆ. ನಿಮ್ ಫೋನ್ ಕೊಡ್ಬೇಕು ನಂಗೆ ಗೂಗಲ್ ಮ್ಯಾಪ್ ಗೆ. ನನ್ನಲ್ಲಿ ಇರೋದೇ 60%. ನನ್ನಲ್ಲಿ ಇರೋದೇ 60%. ಹೌದು, ಪವರ್ ಬ್ಯಾಂಕ್ ಇದೆ. ಯಾರ್ ಗಾಡಿ ದೇಪ್ತಾ ಇರೋದು ಇವತ್ತು ಗೈಸ್? ರೇಷ್ಮೆ ಹೇಳಲಿಲ್ಲ, ಫೋನ್ ಮಾಡಿ ಹೇಳುವ. ಗಾಡಿ ಓಡಿಸು, ಅಲ್ಲಿ ರೀಚ್ ಆದ್ಮೇಲೆ ಹೇಳೋಣ. ಅಲ್ಲಿ ರೀಚ್ ಆದ್ಮೇಲೆ ಹೇಳೋಣ. ಸೂಪರ್ ಅಣ್ಣ, 1 hour ಇದೆ ಅಣ್ಣ. ಅಲ್ಲಿ ಶೂಟ್ ಮಾಡಾದ್ಮೇಲೆ ಬರ್ಬೇಕಾರೆ ಅಲ್ಲಿ ಸ್ಟೋರ್ಸ್ ಬಂದ್ಬಿಡ್ತಾರಂತೆ, ಜನ ಬರ್ತಾರಂತ ಅಣ್ಣ. ನಂಗೆ ಏನ್ ಗೈಸ್ ನಾನು ಹೇಳ್ದೆ ಗೈಸ್, ಈ ನಾಯಿ ಅಪ್ಪಿಗೆ 12 ಗಂಟೆಗೆ ಹೋಗೋಣ ಅಂತ. ನನ್ ಬಸವೇಶ್ವರ ಖಾನಾವಳಿಗೆ ನಾನ್ ಹೋಗ್ಬೇಕು ಅಂತ ಅಂದಿದ್ ಇವ್ರು. ಆದ್ರೆ ಇನ್ನೊಬ್ರು ಪಾರ್ಟ್ನರ್ ಬರ್ಲಿಲ್ಲ. ಯಾರು? Okay, let's go to do. Welcome to my YouTube vlog. Thank you. Bye. ಚಾರ್ಜ್ ಇದೆಯಾ? ಇದೆ, 83 ಇದೆ. ಓಕೆ ಗಾಯ್ಸ್, ಇವಾಗ ಹೊರಡೋಣ. ಸ್ಟ್ರೈಟ್ ಹೋಗುತ್ತಾ ಇರ್ಬೇಕು ಗೈಸ್. 35 minutes 12 kilometer ತೋರಿಸ್ತಿದ್ದೆ. ಈಗ ಟೈಮ್ ಬಂದು ಎಷ್ಟು? 2:28. ನಮ್ಮ ಅಣ್ಣ ಎಷ್ಟೊತ್ತಿಗೆ ಹೋಗ್ತಾನೆ ನೋಡೋಣ. ನಮ್ಮಣ್ಣ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ ಗಾಯ್ಸ್. ಹೆಂಗ್ ಬೇಕಂಗ್ ಮುಗ್ತಾವನೆ. ನಾನು ಹೋಗ್ರಿ ಅಂತೆ, ಹಿಂಗೆಲ್ಲ ಹೋಗ್ರಿ ಅನ್ಲಿಲ್ಲ ನಾನು, ಗೊತ್ತಾ? ಕೆಂಪದು ನ್ಯಾಚುರಲ್ ಬ್ಯೂಟಿ. ಬಾರಣ ಈ ಕಡೆ. ವ್ಲಾಗು ಮತ್ತೆ ಹಂಗೆ. ಫೈನಲಿ ನಾವು ಬಂದು ಹೆನ್ನೂರಲ್ಲಿ ಕಲ್ತಿದೀವಿ. ಡೆಕತ್ಲಾನ್ ಹತ್ರ ಇದೀವಿ. ಕಂಟೆಂಟೇ ಹೇಳಿಲ್ಲ ಅಣ್ಣ ಅವ್ರಿಗೆ ಏಂತಕ್ಕೆ ಅಂತ. ನಾವು ಹೆನ್ನೂರಲ್ಲಿ ಇರೋ ಡೆಕತ್ಲಾನ್ ಅಂಗಡಿನ ಶೂಟ್ ಮಾಡಕ್ ಎಕ್ಸ್ಪ್ಲೋರ್ ಶೂಟ್ ಮಾಡಕ್ ಬಂದಿದೀವಿ. ಸೊ ಬನ್ನಿ ನೋಡ ಹೆಂಗಿದೆ ಅಂತ. ಓಕೆನಾ ಗಾಯ್ಸ್? ತಿಳ್ಕೊಳ್ಳಿ, ಹಂಗೆ ತೆಗಿ. ಕಡೆ ಬನ್ನಿ. ಕಾರ್ ನನ್ ಕೂದಲು ಚೆನ್ನಾಗಿದ್ಯಾ? ಓ ಸೂಪರ್. ನಾನ್ ಚೆನ್ನಾಗಿದ್ದೀನಾ? ಓ ನೀನ್ ಬ್ಯೂಟಿಫುಲ್. ಬರೀ ಡೌಗಳು ನಿಂದ. ಬೂಟಿ ನಮ್ಮ ಆಂಟಿ ಚಪ್ಪಲಿ ಹಾಕೊಂಡೆ. ನಮ್ಮ ಆಂಟಿ ಕಮೆಂಟ್ಸ್ ಬೈತಾರೆ. ತಿಂದು ಸವಿದು ನೀವು ಹೇಳಿ, ಸೇವಿಸಿ ಹೇಳಿ. ಅಪ್ಪ ಈಡಪ್ಪ, ಇಲ್ಲಿ ಈಡಪ್ಪ, ಆಮೇಲೆ ಮಾಡ್ತಾರೆ. ನಾವ್ ಕೆಲ್ಸ ಮಾಡ್ತಾ ಇದೀವಿ. ಹೆಂಗಿದೆ? ಪ್ರೊಫೆಷನಲ್. ಫಸ್ಟ್ ಬೈಟ್. ನಮ್ ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ. ತಣ್ಣೂ ಇಲ್ಲ. ಸಾಯದಿದಲ್ಲ. ಸೊ ನಾವು ಇವತ್ತು ಇದೀವಿ ಹೆನ್ನೂರಲ್ಲಿರೋ ಡೆಕತ್ಲಾನ್ ಅಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಏನೇನೆಲ್ಲ ಇದೆ, ಯಾವ್ದು ಹೊಸ ಕಲೆಕ್ಷನ್ಸ್ ಬಂದಿದೆ. ಸೊ ಯಾರಾದ್ರೂ ಹೆನ್ನೂರ್ ಹತ್ತತ್ರ ಇರೋರು ಡೆಕತ್ಲಾನಿಗೆ ಬನ್ನಿ. ನಿಮ್ ಫೇವ್ರೆಟ್ ಐಟಮ್ಸ್ ನ ಶಾಪ್ ಮಾಡಿ. ಕಲೆಕ್ಷನ್ ಸ್ಪೆಷಲ್ ಐಟಮ್ಸ್ ಬಿಟ್ಟಿರ್ತಾರೆ ಅನ್ಕೊಂತೀನಿ. ಅದನ್ನ ಶಾಪ್ ಮಾಡಿ. ಆಟ ಆಡೋರು ಬಂದು ಆಟ ಆಡಿ. ಮತ್ತೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ.
ಬನ್ನಿ. So now let us explore Decathlon shop which is located in Hennur. ಇಲ್ಲಿ ತುಂಬಾ ದೊಡ್ಡದಿದೆ, ನಂಗೆ ಚಿಕ್ಕದಿರುತ್ತೆ ಅನ್ಸುತ್ತೆ, ಬಟ್ ಇಟ್ ಇಸ್ ಅ ವೆರಿ ಬಿಗ್ ಸ್ಪೇಸ್. ಎಲ್ಲಾ ತರ ಸ್ಪೋರ್ಟ್ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲಾ ತರ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಯು ಕ್ಯಾನ್ ಸಿ. ನೀವು ಬರೀ ಬಾಲ್ ತಗೊಂಡ್ರೆ ಅದಕ್ಕೆ ಶೂಸ್ ತಗೋಬೇಕು ತಾನೆ, ಹಾಗೇನೂ ಇರುತ್ತೆ. ಶೂಸ್ ತಗೊಂಡ್ರೆ ಪ್ಯಾಂಟ್ ತಗೋಬೇಕು ತಾನೆ, ಪ್ಯಾಂಟೂ ಇರುತ್ತೆ. ಪ್ಯಾಂಟ್ ತಗೊಂಡ್ರೆ ಶರ್ಟ್ ತಗೋಬೇಕು ತಾನೆ, ಶರ್ಟೂ ಇದೆ. ಸೊ ಒಂಥರ ಎಲ್ಲ ಹೋಲ್ ಪ್ಯಾಕೇಜ್ ಅಲ್ಲಿ ನಿಮ್ಗೆಲ್ಲ ಸಿಗುತ್ತೆ. ಸೊ ಡೋಂಟ್ ಮಿಸ್. ಬನ್ನಿ, ಎಲ್ಲ ಹಿಂಗೆ ಒಂದೊಂದು ಎಕ್ವಿಪ್ಮೆಂಟ್ಸು, ಯಾವ ಸ್ಪೋರ್ಟ್ಸ್ಗೆ ಏನೇನ್ ಐಟಮ್ಸ್ ಇದೆ, ಏನೇನ್ ಕಲೆಕ್ಷನ್ ಇದೆ ಅಂತ ನೋಡೋಣ. ನಾನು ಕ್ರಿಕೆಟ್ ಸೆಕ್ಷನ್ ಅಲ್ಲಿ ಇದ್ದೀನಿ. ಇಲ್ಲಿ ಏನೇನ್ ಕಲೆಕ್ಷನ್ಸ್ ಇದೆ, ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಬಾಲ್ ಕಲರ್ ಬಾಲ್ ಇದೆ, ಬಾಲ್ ಯೂಸ್ ಮಾಡ್ತಾರೆ ಇಲ್ಲ ಅಂದ್ರೆ ಚಿನ್ನು. ಕಲರ್ ಬಾಲ್ ಇದೆ ಸರ್. ಇಲ್ಲಿ ರೆಡ್, ನಾನು ಬರೀ ಲೆಗ್ ಪ್ಯಾಡ್ ಅನ್ಕೊಂಡೆ ಗೈಸ್. ಅಲ್ಲಿ ಇದ್ದಿದೆ, ಹಾ ಇಲ್ಲಿದೆ ಲೆಗ್ ಪ್ಯಾಡ್ ಇದೆ. ನಾನು ವಿರಾಟ್ ಕೊಹ್ಲಿ ಫ್ಯಾನ್ ಗಾಯ್ಸ್. ಅವನ್ ರಿಂಗ್ ಟೋನ್ ಇದೆಲ್ಲ ಯಾವ್ದದು ವಿರಾಟ್ ಕೊಹ್ಲಿ. ಅಯ್ಯೋ ಎತ್ತಲ್ಲ ಪತಿ ಅಲ್ಲ, ಯಾವ್ದು ವಿರಾಟ್ ಕೊಹ್ಲಿ ಬ್ಯಾಟ್ ಇದು. ಬೇಡ ಗೈಸ್. ಅಯ್ಯೋ ಅದು ಹೆಂಗ ಹಾಕೊಂತಾರೋ ಇದು, ಹಿಂಗೆ ಚೆನ್ನಾಗಿದೆ. ಸೊ ಹಾಕಿ ಕಮ್ ಬ್ಯಾಸ್ಕೆಟ್ ಬಾಲ್, ಸಾರಿ ಹಾಕಿ ಮತ್ತೆ ಬ್ಯಾಸ್ಕೆಟ್ ಬಾಲ್ ಎರಡು ಸೆಕ್ಷನ್ ಇದೆ. ಕ್ವೈಟ್ ಗುಡ್ ಒನ್. ಗಾಳಿ ಬಸ್ಸಿದೆ. ನಾನು ಪ್ರೊಫೆಷನಲ್ ಬ್ಯಾಡ್ಮಿಂಟನ್ ಗೊತ್ತಾ, ನ್ಯಾಷನಲ್ ಮತ್ತೆ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಗೊತ್ತಾ ಕನ್ಸಲ್ಲಿ. ಅದು ನೀವೆಲ್ಲ ನೋಡ್ತಿದಾರಲ್ಲ ಗೈಸ್, ಕುರ್ಷ್ಟಿ ಆಗೋಯ್ತು. ಅದಕ್ಕೆ ಸರಿಯಾಗಿ ಆಡಕ್ ಆಗಿಲ್ಲ. ಅಯ್ಯೋ ನಾವ್ ಇಲ್ಲಿಂದ ಹೋದ್ರೆ ಜಯನಗರಲ್ಲಿ ಆಫರ್ ಕೊಡ್ತಾರೆ. ಮೆಸೇಜ್ ಹಾಕ್ತೀನಿ ಗೈಸ್. ಒಂದ್ ಹೇಳ್ಬೋದು, ಸ್ಟೋರ್ ತುಂಬಾನೇ ದೊಡ್ಡದಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಎಕ್ವಿಪ್ಮೆಂಟ್ಸ್ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ. ನೀವು ಬಂದು ಸುಮಾರು ಕಲೆಕ್ಷನ್ಸ್ ನ ನೀವೇ ಚೂಸ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲಿ ಶೂಸ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ಶೂಸ್ ಕಲೆಕ್ಷನ್ಸ್ ನೋಡಿ, ಎಷ್ಟು ಫ್ಲೆಕ್ಸಿಬಲ್ ಇದೆ. ನೀವು ಎಷ್ಟು ಫ್ಲೆಕ್ಸಿಬಲ್ ಇರ್ತೀರೋ ಇಲ್ವೋ, ಡೆಕಾಥ್ಲಾನ್ ಶೂಸ್ ಫ್ಲೆಕ್ಸಿಬಲ್ ಇದೆ. ಶೂಸ್ ಪವರ್ ಬ್ಯಾಂಕ್ ಇದೆ. ಇವರು ನಂಗೆ ಅಣ್ಣ ಅಂತೆ. ಒಂದ್ ಶೂಸ್ ಕ್ರಾಕ್ಸ್ ಹಾಕೊಂಡು ಬಂದಿಲ್ಲ ಸಾಕು, ಅದ್ ನಂದಲ್ವೇ. ಒಂದ್ ಶೂಸ್ ಇಷ್ಟೇ ಗೈಸ್, ಹಣ ಬರ ಇಷ್ಟೇ. ಮನ್ಸಿಂದ ಪ್ರೀತಿ ಮಾಡ್ಬೇಕು ತಂಗಿನ, ಬಾಯಲ್ಲ. ಹೋಗಿ ಗೈಸ್, ಇವ್ರು ಏನು ಮಾಡಲ್ಲ ಅಂತಾರೆ. ಯಾರೋ ಬಿದ್ದಿದ್ದಾರೆ ಇಲ್ಲಿ ಕೆಳಗಡೆ. ನಾನ್ ಒಂದೊಂದ ಕಾಲದಲ್ಲಿ ನಾನು ಸ್ಕೇಟರ್ ಆಗಿದ್ದೆ ಗೈಸ್. ನಿಜವಾಗ್ಲೂ ಬೇಕಿದ್ರೆ ನಾವು ಯಾರನ್ನಾದ್ರೂ ಕೇಳ್ಕೊಳ್ಳಿ, ನಾನು ಲ್ಯಾಪ್ ಹೊಡಿತಿದ್ದೆ ಗೊತ್ತಾ, 4 to 5 rounds ಲ್ಯಾಪ್ ಹೊಡಿ. ಬಟ್ ಇವಾಗ ಈ ಸ್ಕೇಟಿಂಗ್ ಕಲೆಕ್ಷನ್ಸ್ ತಂದು ನಾನು ಯಾಕೆ ಇವಾಗ ಮತ್ತೆ ಸ್ಕೇಟಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತಿದೆ. ನೋಡಿ ಎಷ್ಟು ಚಂದ ಇದೆ. ಇದೆಲ್ಲ ಪ್ರೊಫೆಷನಲ್. ನಾನು ಪ್ರೊಫೆಷನಲ್ಲೇ ಇದ್ದೆ, ಆಮೇಲೆ ಅನ್ಪ್ರೊಫೆಷನಲ್ ಆದೆ. ಅದು ಎಂತಕ್ಕೆ ಅಂತ ಕೇಳ್ಬೇಡಿ, ಎಲ್ಲ 10th standard ಎಕ್ಸಾಮ್ ಇಂದ ಹಾಳಾಗಿದ್ ನಂದು. ಇದೀಗ ಕಪ್ಪಿ ನಾನು ಹಿಂಗೆ ಹಾಕೊಂಡ್ ಹೋಗ್ತಿದ್ದೆ ಅಣ್ಣ ಸ್ಕೇಟಿಂಗ್ಗೆ, ತಲೆಗೆ ಇಡ್ಸ್ತಿಲ್ಲ. ಯಾಕಂದ್ರೆ ನಾನು ದೊಡ್ಡೋಳಾಗಿದ್ದೆ. ತಲೆ ದೊಡ್ಡದಲ್ಲ, ನಾನ್ ದೊಡ್ಡೋಳಾಗಿದ್ದೆ. ನನ್ ಸೈಜ್ ತಗೋಬೇಕು, ಇದಾಗ್ಬೋದು ಬಸ್. ಹಾ ಅದೇ ಎಲ್ಲೋ ಒತ್ತುತ್ತೈತೆ, ಎಲ್ಲಿ ಅಂತ ಗೊತ್ತಿಲ್ಲ ಗೈಸ್. ಅಲ್ಲಲ್ಲ ಇಲ್ಲಿ. ಓಕೆ ನಾನು ನಿನ್ನೆ ಯಾರನ್ನೋ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಮ್ಮ ಮಾಮನ್ ಇಂಟ್ರೊಡ್ಯೂಸ್ ಮಾಡಿ. ನಮ್ಮ ಮಾಮ ಗಾಯ್ಸ್. ನಮ್ಮ ಮಾಮ ಗಾಯ್ಸ್
ಹಾಯ್ ಮಾಡು ಮಾಮ. ಹಾಯ್. ಇವರು ಡೆಕಾಥ್ಲಾನ್ ಅಲ್ಲಿರ್ತಾರೆ ಹೆಣ್ಣೂರಲ್ಲಿ, ಬನ್ನಿ ಯಾರು ಲೈನ್ ಹಾಕ್ಬೇಡಿ ಪ್ಲೀಸ್. ನಮ್ಮತ್ತೆ ಬೈತಾರೆ, ನಮ್ಮತ್ತೆ ನನ್ನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ, ಪ್ಲೀಸ್ ಗೈಸ್. ಗೈಸ್ ನಮ್ಮ ಮಾಮ ನನ್ನ ವಾಪಸ್ ಕಳಿಸ್ತಿದ್ದಾರೆ. ಓಕೆ, I had a very good tour, mama. Decathlon tour, ಹೆಣ್ಣೂರಲ್ಲಿ. Please do come visit. ನಮ್ಮ ಮಾಮ ಇರ್ತಾರೆ, ಇವ್ರಿಗೋಸ್ಕರ ಆದ್ರು. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಮಾಮ, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು. ಇಲ್ಲಿ ಆಟ ಆಡ್ಬೋದಾ? ಆಟ ಆಡ್ಬೋದು. ಅಂದ್ರೆ ಹೆಂಗೆ ಅಂದ್ರೆ ಲೈಕ್ ಬುಕ್ ಮಾಡ್ಕೊ ಬರ್ಬೇಕಾ ಅಥವಾ ಬುಕ್ ಮಾಡ್ಕೊಬಾರ್ದು. ಗ್ರೂಪ್ ಅಥವಾ ಏನಂತಾರ ಅದಕ್ಕೆ, ಸಬ್ಸ್ಕ್ರಿಪ್ಷನ್ಸ್ ತರ ಇರುತ್ತಾ? ಏನಿಲ್ಲ, ಕ್ರಯೋನ್ ಅಲ್ಲಿ ಬುಕ್ ಮಾಡ್ಕೋಬೇಕು. ಅವರ್ಲಿ ಅವರ್ಲಿ. 299. ಓಕೆ, Basket- ಏನೇನ್ ಆಡ್ಬೋದು ಇಲ್ಲಿ? ಬಾಸ್ಕೆಟ್ ಬಾಲ್, ಸ್ಕೇಟಿಂಗ್, ಕ್ರಿಕೆಟ್, ಪಿಕಲ್ ಬಾಲ್. ಎಲ್ಲ ಆಡ್ಬೋದು ಗೈಸ್, ನಾನು ಹೇಳ್ದೆ ಅಲ್ವಾ. ಓಕೆ ಗೈಸ್, ಇವಾಗ ನಮ್ದು ಎಲ್ಲ ಶೂಟ್ ಮುಗೀತು. ನಮ್ ಕ್ಯಾಮ್ರಾಮನ್ ಡಿಡ್ ಅ ವಂಡರ್ಫುಲ್ ಜಾಬ್. ಅಪ್ಲಾಸ್. ಓಕೆ, ಅಪ್ಲಾಸ್ ಮಾಡಿದ್ದೀನಿ. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಕತೆ ಇಷ್ಟ ಆಗಿತ್ತು. ಆಫೀಸ್ ಇದೆ ಗೈಸ್, ಆಫೀಸಿಗೆ ಹೋಗ್ಬೇಕು. ನಾನು ಸೇಮ್ ಆಫೀಸಿಗೆ ಹೋಗ್ಬೇಕು. ಗೊಣ್ಣೆ ಬಂತು. ಸೊ ಇವತ್ತಿನ ಈ ವಿಡಿಯೋ, ಈ ವ್ಲಾಗ್ ಇಷ್ಟ ಆಗಿತ್ತು. ಸೊ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಓಕೆ, ಅಲ್ಲಿವರೆಗೂ ಮೇಘಾ ಗೌಡ ಸೈನಿಂಗ್ ಆಫ್. ಬಾಯ್ ಬಾಯ್.